ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಪಾಂಡುರಾಜನ ಕಥೆಯನ್ನು ಹೇಳಿ, ಪಾಂಡುರಾಜ ಮೃತನಾದ ಮೇಲೆ ಮುಂದೆ ಪಾಂಡವರಿಗೆ ಏನಾಯಿತು, ಪಾಂಡವರ ಗತಿ ಏನು ಅಂತನ್ನೋದನ್ನು ತಿಳಿಸ್ತಾ ಇದ್ದಾರೆ. ಪಾಂಡುರಾಜ ಕುಂತಿ ಇಬ್ಬರು ತಪಸ್ಸಿಗಾಗಿ ವನಕ್ಕೆ ಬಂದಿದ್ದರು. ಅಲ್ಲಿ ಪಾಂಡವರನ್ನೆಲ್ಲ ಭೀಮ, ಅರ್ಜುನ, ನಕುಲ, ಸಹದೇವರೆಲ್ಲ ಅವತಾರ ಮಾಡಿದ್ದಾರೆ. ಹಾಗಾಗಿ ಮಾದ್ರಿ ಪಾಂಡುರಾಜ ಸತ್ತ ಮೇಲೆ ಮಾದ್ರಿಯ ದೋಷಕ್ಕೆ, ಪಾಂಡುರಾಜನ ಸ್ವಯಂ ತಾನು ಮಾಡಿದಂತಹ ಅಪರಾಧಕ್ಕೆ ತಾನು ಮೃತನಾದ. ಮಾದ್ರಿ ಸಹಗಮನವನ್ನು ಹೊಂದಿದ್ದಾಳೆ. ಆಗ ಎಲ್ಲ ಬ್ರಾಹ್ಮಣರೊಂದಿಗೆ ಪಾಂಡವರು ಸೇರಿ ಹಸ್ತಿನಾವತಿಗೆ ಬಂದಿದ್ದಾರೆ. ತಮ್ಮ ಊರು, ತಮ್ಮ ರಾಜ್ಯ ಅಲ್ಲಿ ಬಂದಿದ್ದಾರೆ. ಬಂದು ಎಲ್ಲ ಬ್ರಾಹ್ಮಣರು ತಾವೆಲ್ಲ ಹೇಳ್ತಾರೆ, ಈ ನಿನ್ನ ತಮ್ಮನಾದ ಪಾಂಡುರಾಜನ ಮಕ್ಕಳು ಇವರೆಲ್ಲ ಬೆಳೆದಿದ್ದಾರೆ. ಈಗ ಮೊಟ್ಟ ಮೊದಲ ಬಾರಿ ಹಸ್ತಿನಾಪುರಕ್ಕೆ ಬಂದಿದ್ದಾರೆ. ಹಾಗಾಗಿ ಸ್ವೀಕರಿಸು ಅಂತ ಹೇಳಿದರೆ ಆಗ ಜೋರಾಗಿ ಚರ್ಚೆಯಾಗಿದೆ. ಪಾಂಡುರಾಜನ ಮಕ್ಕಳು ಇವರಾಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಧೃತರಾಷ್ಟ್ರ ಸುಮ್ಮನಿರ್ತಾನೆ, ಮಾತನಾಡೋದಿಲ್ಲ. ಭೀಷ್ಮಾಚಾರ್ಯರು ಸುಮ್ಮನಿರ್ತಾರೆ. ಹಾಗಾಗಿ ವಿದುರನು ಉಳಿದವರೆಲ್ಲರೂ ಸುಮ್ಮನೆ ಇದ್ದರು. ಯಾರಿಗೆ ಗೊತ್ತು ಪಾಂಡುರಾಜನ ಮಕ್ಕಳಿವರು ಅಂತ? ಎಲ್ಲರೂ ಹೇಳ್ತಾ ಇದ್ದಾರೆ. ಪಕ್ಕದಲ್ಲಿ ಇದ್ದ ಎಲ್ಲ ಬ್ರಾಹ್ಮಣರು, ಧರ್ಮಿಷ್ಠರು ಎಲ್ಲರೂ ಹೇಳಿದರೂ ಯಾರು ಮಾತನಾಡಲಿಕ್ಕೆ ತಯಾರಿಲ್ಲ. ಇದೇ ಸಿಕ್ಕಿದ ಸಂದರ್ಭ ಅಂತ ತಿಳಿದುಕೊಂಡು ಕುಬುದ್ಧಿಯಾದ ಅತ್ಯಂತ ದುಷ್ಟನಾದ ದುರ್ಯೋಧನ ತಾನು ಮಾತಾಡ್ತಾನೆ, ಇವರು ಪಾಂಡುರಾಜನ ಮಕ್ಕಳಲ್ಲ, ಕುಂತಿಯ ಮಕ್ಕಳಾಗಿರಬಹುದು. ಹಾಗಾಗಿ ಇವರು ರಾಜ್ಯಕ್ಕೆ ಬರುವಂತೆ ಇಲ್ಲ, ಸಿಂಹಾಸನಕ್ಕೆ ಇವರಿಗೆ ಅಧಿಕಾರವಿಲ್ಲ. ಹಾಗಾಗಿ ಇವ್ರನ್ನ ಆಚೆ ತಳ್ಳ್ರಿ, ಇವ್ರನ್ನ ಕಳಿಸ್ಬಿಡ್ರಿ ಇವ್ರನ್ನ ಅಂತ. ಸ್ವಾರ್ಥ ಅಂತನೂ ವಸ್ತು ಎಷ್ಟರ ಮಟ್ಟಿಗೆ ಮನುಷ್ಯನನ್ನು ತಳಗೆ ಹಾಕ್ತದೆ ಅಂತ ಇವರೇ ಸಾಕ್ಷಿ. ಇವರನ್ನು ಇತಿಹಾಸದಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಮಗೆ. ತಮ್ಮನ ಮಗಳು ಸ್ವಂತ ತಮ್ಮನ ಮಕ್ಕಳು ಅಂತ ಬ್ರಾಹ್ಮಣರೆಲ್ಲ ಸುಳ್ಳು ಮಾತನಾಡೋರ? ಹೇಳಿದರೂ ಕೇಳಲಿಕ್ಕೆ ತಯಾರಿಲ್ಲ. ಇಷ್ಟು ನಡೀತಾ ಇದೆ. ಆಗ ವಾಯುದೇವರು ಸ್ವಯಂ ಆಕಾಶವಾಣಿ ಮಾಡ್ತಾರೆ. ಆಕಾಶದಲ್ಲಿ ನಿಂತುಕೊಂಡು ವಾಯುರ್ ಅದೃಶ್ಯವಚನಂ ಪರಿಶಂಕಮಾನಃ, ವಾಯುದೇವರು ಆಕಾಶವಾಣಿ ಮಾಡಿದರೂ ಆಕಾಶವಾಣಿ ಆಗಲಿ, ಇವರು ಪಾಂಡುರಾಜನ ಮಕ್ಕಳು ಅಂತ ಆದರೂ ನಾನ್ಯಾಕೆ ನಂಬಬೇಕು ಅಂತ ಹೇಳಿ ಆಕಾಶವಾಣಿಯಲ್ಲಿಯೂ ವಿಶ್ವಾಸ ಮಾಡದೇ ಇದ್ದಾಗ ಆವಿರ್ಬಭುವ ಭಗವಾನ್ ಸ್ವಯಂ ಅಬ್ಜನಾಭ,
ವೇದವ್ಯಾಸ ದೇವರು, ಸಾಕ್ಷಾತ್ ವೇದವ್ಯಾಸ ದೇವರು ಪ್ರಾದುರ್ಭೂತರಾಗಿ ಕೈಯನ್ನು ಹಿಡಿದುಕೊಂಡು ಪಾಂಡವರ ಕೈಯನ್ನು ಹಿಡಿದು ಒಳಗಡೆ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಾರೆ. ಇದೋ ಪಾಂಡುರಾಜನ ಮನೆ, ಇನ್ನು ಮೇಲೆ ನೀವು ಇಲ್ಲೇ ಇರತಕ್ಕದ್ದು ಅಂತ ಹೇಳಿ ತಾವು ಮಾಡಬೇಕಾದ ಎಲ್ಲ ವ್ಯಾಪಾರಗಳನ್ನು ತಾವು ಸೂಚನೆ ಮಾಡಿದರು. ಆಗ ವಿದುರನಿಗೆ ಬಹಳ ಸಂತೋಷವಾಯಿತು. ಧೃತರಾಷ್ಟ್ರ ಏನೂ ಮಾಡಲಿಕ್ಕಾಗಲಿಲ್ಲ. ಯಾಕೆ? ಸ್ವಯಂ ವೇದವ್ಯಾಸ ದೇವರು ಬಂದು ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಧೃತರಾಷ್ಟ್ರನ ತಂದೆಯವರು, ಈ ಭಾಗ್ಯವನ್ನು ಕರುಣಿಸಿದವರೇ ವೇದವ್ಯಾಸ ದೇವರು. ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. 100 ಜನ, ದುರ್ಯೋಧನಾದಿ 100 ಜನ ಸುಮ್ಮನಿದ್ದಾರೆ. ಏನು ಮಾಡಬೇಕು? ಆಯಿತು, ಕಾಲ ನಡೀತಾ ಇದೆ, ಮುಂದೆ ಸಾಗ್ತಾ ಇದೆ. ಆಗ ಮತ್ತು ಸಣ್ಣ 14-15 ವರ್ಷ ಪ್ರಾಯ ಎಲ್ಲರಿಗಿತ್ತು. ಆಗ ಬಾಲಚೇಷ್ಟೆಗಳನ್ನು ಮಾಡಬೇಕು, ಆಟವನ್ನು ಆಡಬೇಕು ಅಂತ ಎಲ್ಲರೂ ತಾವು ಹಣ್ಣನ್ನು ತಿನ್ನಲಿಕ್ಕೆ ಆ ಆಟ ಈ ಆಟದಲ್ಲಿ ಎಲ್ಲರೂ ಪ್ರತಿಯಾಗಿ ತೊಡಗಿದ್ದಾರೆ. ಆಗ ಒಂದು ಗಿಡದ ಮೇಲೆ ಎಲ್ಲ ಪಾಂಡವರು ಕೌರವರು ಕೂತಾಗ ಜೋರಾಗಿ ಅಪ್ಪಳಿಸಿದ್ದಾರೆ. ಆ ಗಿಡಕ್ಕೆ ಕಾಲಿನಿಂದ ಒದ್ದಿದ್ದಾರೆ. ಹಣ್ಣುಗಳು ಬೀಳಬೇಕು, ಅದರ ಜೊತೆಗೆ ಇವರು ಎಲ್ಲ ಬಿದ್ದಿದ್ದಾರೆ. ಅಲ್ಲಿಂದ ದ್ವೇಷ ಪ್ರಾರಂಭವಾಯಿತು. ಮೊದಲಿಗೆ ದ್ವೇಷ ಏನು, ಇವರೆಲ್ಲ ಬಂದರೆ ನಮಗೆ ರಾಜ್ಯ ಹೋಗ್ತದೆ ಅಂತ ವಿಚಾರ ಮಾಡೇನೆ ದುರ್ಯೋಧನ ಅಷ್ಟು ಸಣ್ಣ ವಯಸ್ಸಲ್ಲಿ ಸಣ್ಣ ಚೋಟಿ ಇದ್ದಂತೆ ಇದ್ದಾನೆ, ಚಿಕ್ಕವನು. ಆದರೆ ಬುದ್ಧಿ, ಅವನ ದುಷ್ಟತನ ಬಹಳ ವಿಶಾಲವಾಗಿತ್ತು. ಆಗ ಯಾವುದೇ ಕ್ರೀಡೆಗಳಲ್ಲಿ ಇರಲಿ, ಯಾವುದೇ ಆಟಗಳಲ್ಲಿ ಎಲ್ಲದರಲ್ಲೂ ಮೊದಲಿಗೆ ಇರೋರು ಭೀಮಸೇನ ದೇವರು, ಈಜ್ಲಿಕ್ಕಾಗಿ ಕರ್ಕೊಂಡು ಹೋಗೋರು. ಆಗ ಎಲ್ಲರನ್ನು ಮುಳುಗಿಸ್ಬಿಡೋರು. ಒದ್ದಾಟ ಆಗಿ ಮೇಲೆ ತಲೆಗೆ ಉಸಲ ನಿಂತು ಶ್ವಾಸೋಶ್ವಾಸಗಳು ನಿರೋಧಾನವಾದ ಆಗಿ ಇನ್ನೇನು ಸದ್ಯ ಹೋಗಬೇಕು ಅಷ್ಟರೊಳಗೆ ಅವರನ್ನು ಬಿಡುತ್ತಿದ್ದರು, ಮೇಲೆ ಬಂದು ಒದ್ದಾಡ್ತಾ ಇದ್ದರು. ಹೀಗೆಲ್ಲ ಮಾಡಲಿಕ್ಕೆ ಕಾರಣ ಏನು? ನಿನ್ನೆ ಪ್ರತಿಪದ ಪಾಠ ಆಗಲಿಲ್ಲ, ಮೊನ್ನೆ ಇದನ್ನು ವಿಷಯ ಹೇಳಿದ್ದೇನೆ. ಹೀಗೆಲ್ಲ ಭೀಮಸೇನ ದೇವರು ಮಾಡಿದರೆ ಯಾಕೆ ಅಂತಲ್ಲಿ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಟ್ಟಿದ್ದರು, ಹೇಳಿದ್ದೆ. ಮತ್ತೊಮ್ಮೆ ಹೇಳುತ್ತೇನೆ. ದ್ವೇಷಂ ಹೃತೇನ ಹಿ ಹರೋ ತಮಸಿ ಪ್ರವೇಶ ಪ್ರಾಣೇಚ ತೇನ ಜಗತಿ ಮನುತೋ ಪ್ರಪನ್ನವು. ದೇವರನ್ನ ದ್ವೇಷ ಮಾಡಿದ ಮಾತ್ರಕ್ಕೆ ದೊಡ್ಡರಾದ ಕಲ್ಯಾದಿ ದೈತ್ಯಗಳಿಗೆ ಅಂಧಂತಮಸ್ಸಾಗುವುದಿಲ್ಲ. ದೇವರ ಭಕ್ತರಾದ, ಭಕ್ತೋತ್ತಮರಾದ, ಭಕ್ತರಲ್ಲಿ ಅಗ್ರೇಸರರಾದ ಭಾಗವತೋತ್ತಮರಾದಂತಹ ಭೀಮಸೇನ ದೇವರನ್ನೂ ದ್ವೇಷ ಮಾಡಿದಾಗಲೇನೆ ಅವರಿಗೆ ಅಂಧಂತಮಸ್ಸಾಗ್ತದೆ, ಇಲ್ಲದಿದ್ದರೆ ಆಗುವುದಿಲ್ಲ. ಹಾಗೆ ವಿಷ್ಣು ಭಕ್ತಿಯನ್ನು ಮಾಡಿದ ಮಾತ್ರಕ್ಕೆ, ದೇವರಲ್ಲಿ ಭಕ್ತಿ ಮಾಡಿದ ಮಾತ್ರಕ್ಕೆ ಎಂದೂ ಅವರಿಗೆ ಮೋಕ್ಷವಾಗುವುದಿಲ್ಲ. ವಿಷ್ಣು ಭಕ್ತರಲ್ಲಿ ಭಕ್ತಿ ಮಾಡಿದರೇನೇ ಮೋಕ್ಷವಾಗ್ತದೆ. ವಿಷ್ಣು ಭಕ್ತರಾರು? ಭೀಮಸೇನ ದೇವರು, ಮಧ್ವಾಚಾರ್ಯರು, ಹನುಮಂತ ದೇವರು, ಮುಖ್ಯ ಪ್ರಾಣದೇವರು. ಅವರಲ್ಲಿ ಭಕ್ತಿ ಮಾಡಿದಾಗಲೇ ಮೋಕ್ಷ. ಕೇವಲ ದೇವರಲ್ಲಿ ಭಕ್ತಿ ಮಾಡುತ್ತೀನಿ ಮೋಕ್ಷಕ್ಕೆ ಸಿಗಬೇಕು, ಸಿಗುವುದಿಲ್ಲ. ಕೇವಲ ದೇವರಲ್ಲಿ ದ್ವೇಷ ಮಾಡ್ತೇನೆ ಅಂಧಂತಮಸ್ಸಾಗ್ತದೆ, ಆಗುವುದಿಲ್ಲ. ಭಕ್ತಿ ದ್ವೇಷಗಳು ದೇವರಲ್ಲಿ ಮಾಡುವಂತೆ ದೇವರ ಭಕ್ತರಲ್ಲೂ ಮಾಡಿದಾಗ ಅಂಧಂತಮಸ್ಸು ಮೋಕ್ಷಗಳಾಗ್ತದೆ. ಈ ಪ್ರಧಾನವಾದ ಸಿದ್ಧಾಂತ ತತ್ವವನ್ನು ತಿಳಿಸಬೇಕಾಗಿದೆ ಜಗತ್ತಿಗೆ. ಮತ್ತು ಅದನ್ನು ತಾವು ಮಾಡಿಸಿಕೊಂಡರು, ತಮ್ಮಲ್ಲಿ ದ್ವೇಷ ಬರುವಂತೆ ಮಾಡಿದರು ಭೀಮಸೇನ ದೇವರು. ಇಷ್ಟು ಮಾಡಿದಾಗ ಬಹಳ ಸಮಸ್ಯೆ ಆಯಿತು ಅವರಿಗೆ. ಭೀಮನ ಬಲವನ್ನು ನೋಡಿ, ಭೀಮ ಪರಾಕ್ರಮವನ್ನು ಕಂಡು ಏನಾದರೂ ಮಾಡಿ ಇವನಿಗೆ ಸಂಹಾರ ಮಾಡಬೇಕು, ಇವನನ್ನು ಕೊಂದು ಹಾಕಬೇಕು, ಇರದೇ ಇದ್ದರೆ ನಮ್ಮ ಉಳಿಗಾಲ ಇಲ್ಲ, ನಾವು ಸತ್ತು ಹೋಗ್ತೇವೆ ಅಂತ ಹೇಳಿ ದೃಷ್ಟ್ವಾಮಿತಾನ್ಯತಕರಾಂಸಿ ಮರುತ್ಸುತೇನ ನಿತ್ಯಂ ಕೃತಾನಿ ತನಯಾನಿ ಕಿಲಾಂಶರಾಜ್ಞಾಂ ತಸ್ಯಾಮಿತಂ ಬಲಮುದಿಕ್ಷ್ಯ ಸದೋರು ವೃದ್ಧ ದ್ವೇಷಾಪೂರತ ಮಂತ್ರ ಮಮಂತ್ರತಶ್ಚ ವಿಚಾರ ಮಾಡಿದ್ದಾರೆ. ಒಂದು ಏಕಾಂತದಲ್ಲಿ ಈ ಎಲ್ಲ ಕೌರವರು ಮಾತನಾಡ್ತಾ ಇದ್ದಾರೆ, ಭೀಮನ ಏನಾದರೂ ಮಾಡಿ ಕೊಂದು ಹಾಕಬೇಕಪ್ಪ. ಯಾಕೆ ಅಂದರೆ ಭೀಮ ಒಬ್ಬ ಬದುಕಿದ್ದ ಅಂತಂದರೆ ಭೀಮನನ್ನು ಅವಲಂಬಿಸಿಕೊಂಡು ಇದ್ದವರು ಎಲ್ಲರೂ ಸುರಕ್ಷಿತವಾಗಿರ್ತಾರೆ. ಭೀಮ ಒಬ್ಬ ಸತ್ತ ಅಂತಂದರೆ ಎಲ್ಲರನ್ನ ನಾವು ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಏಹಿ ತತ್ರ ನರದೇವ ಸುತಾಹ ಸುರಾಂಶಾಹ. ರಾಜರಂತೇನಿದ್ದಾರಲ್ಲ, ಸುರಾಂಶರಾದವರು, ಅವರೆಲ್ಲರೂ ಪ್ರೀತಿಂ ಪರಾಂ ಪವನಜೆ ನಿಖಿಲಾಹ ಅಕುರ್ವನ್. ಎಲ್ಲರೂ ಭೀಮಸೇನ ಮೇಲೆ ಪ್ರೀತಿ ಮಾಡ್ತಾರೆ. ಭೀಮನ ರಕ್ಷಾಕವಚದಲ್ಲಿ ತಾನು ಇದ್ದಾರೆ. ತಾನ್ ವಿಹಾಯ ದಿತಿಜ ನರದೇವ ವಂಶ ಜಾತಾ ವಿಚಾರ್ಯ ವಧ ನಿಶ್ಚಯಮಸ್ಯ ಚಕ್ರುಹು ತಸ್ಮಿನ್ ಹತೆ. ಹಾಗಾಗಿ ಆ ಭೀಮ ಒಬ್ಬ ಸತ್ತ ಅಂತ ಆದರೆ ಎಷ್ಟೆಲ್ಲ ಮತ್ತು ದೇವತೆಗಳು
ರಾಜರಾಗಿ ಹುಟ್ಟಿದ್ದಾರೋ ಅವರಿಗೆ ಆಶ್ರಯನೇ ಇಲ್ಲ ಅಂತ ಆಗ್ತದೆ. ಹಿಂದೆ ನಿಂತು ರಕ್ಷಣೆ ಮಾಡವರು ಯಾರು ಇಲ್ಲ ಅಂತ ಆಗ್ತದೆ. ಹಾಗಾಗಿ ಮೂಲಾಧಾರನಾದವನು ಯಾರು? ಭೀಮ. ಆ ಭೀಮನನ್ನು ಕಡ್ದು ಹಾಕಬೇಕು, ಅಂದಾಗ ನಾವು ಸುರಕ್ಷಿತರಾಗಿರ್ತೇವೆ ಅಂತ ತಾವು ವಿಚಾರ ಮಾಡ್ತಾ ಇದ್ದಾರೆ. ಮಂತ್ರಂ ಅಮಂತ್ರಯಂಶ್ಚ. ಭೀಮನನ್ನೇನಾದರೂ ಮಾಡಿ ಸಂಹಾರ ಮಾಡಬೇಕು. ಅವನನ್ನು ಸಂಹಾರ ಮಾಡಬೇಕು ಅಂತಂದರೆ ನಾವು 100 ಮಂದಿ ಹೋಗಿ ಅವನನ್ನು ಕೊಂದಾಕ್ತೇವೆ, ಯುದ್ಧಕ್ಕೆ ಬಾ ಭೀಮ ಅಂತಂದರೆ ಆರಾಮ್ ನಮ್ಮ 100 ಮಂದಿಯನ್ನು ಕೊಂದಾಕ್ಬಿಡ್ತಾನೆ. ಅವನು ಬಲಪ್ರಯೋಗದಿಂದ ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾವು ನೋಡಿದ್ದೇವೆ, ನೀರಿನಲ್ಲಿ ನಮ್ಮನ್ನು ಗಂಗಾ ನದಿಯಲ್ಲಿ 100 ಮಂದಿಯನ್ನು ಏಕಕಾಲಕ್ಕೆ ಮುಳುಗಿಸಿಬಿಟ್ಟಿದ್ದವನು. ಈಜಾಡೋಣ ಬಾ ಅಂತ ಕರ್ಕೊಂಡು ಹೆಗಲ ಮೇಲೆ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ, ಮಧ್ಯದಲ್ಲಿ ಬಿಟ್ಟು ಬಿಡ್ತಿದ್ದ. ಆರಾಮಾಗಿ ಭೀಮ ಬಂದು ದಂಡಿ ಸೇರ್ತಿದ್ದ, ನಮ್ಮನ್ನ ಸೇರಿಸ್ಲಿಕ್ಕೆ ಆಗ್ತಿದ್ದಿಲ್ಲ. ನಾವು ಒದ್ದಾಡ್ತಾ ಬಂದು ಸಾಯ್ತಾ ಬದುಕ್ತಾ ನಾವು ಇಲ್ಲಿ ಬಂದು ಸೇರ್ತಿದ್ವಿ. ಇಷ್ಟು ಪರಾಕ್ರಮ ಅವನಿಗೆ. ಹಾಗಾಗಿ ಅವನು ಶಕ್ತಿಯಿಂದ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನು ಮಾಡಬೇಕು ನೋಡ್ರಿ, ಅವರ ವಿಚಾರಗಳು, ದುಷ್ಟರ ವಿಚಾರ ಹೇಗಿರ್ತದೆ ಅಂತನ್ನೋದನ್ನು ಶ್ರೀಮದಾಚಾರ್ಯರು ಅವರು ಮಾಡಿದ್ದನ್ನು ತಿಳಿಸಿಕೊಟ್ಟು, ತಸ್ಮಿನ್ಹತೆ ವಿನಿಹಿತಾನಿ ಕೆಲಂಶ್ಚ ಪಾರ್ಥ. ಭೀಮ ಒಬ್ಬ ಸತ್ತ ಅಂತಂದರೆ ಅರ್ಜುನ ಒಬ್ಬವನಿರ್ತಾನೆ, ಅವನದೇನು ಭಾಳ ಟೆನ್ಷನ್ ಇಲ್ಲ. ಅವನು ಹೇಗೋ ಮಾಡಿ ಅವನನ್ನು ಕೊಂದು ಬಿಟ್ಟರೆ ಉಳಿದವರೆಲ್ಲ ಧರ್ಮರಾಜ ನಕುಲ ಸಹದೇವರಂತೂ ಆರಾಮ್ ನಮ್ಮ ಕೈ ವಶರಾಗ್ಬಿಡ್ತಾರೆ. ಅವ್ರನ್ನೆಲ್ಲ ವಶ ಮಾಡ್ಕೊಂಡು ಬಿಡ್ತೇವೆ, ಆರಾಮ್ ನಾವು ರಾಜ್ಯವನ್ನು ಆಳಬಹುದು. ಪಾರ್ಥ ಶಕ್ಯೋ ಬಲಾಚ್ಚ ನ ವಿನಿಹಂತು ಅಯಂ ಬಲಾಢ್ಯ. ಹಾಗಾದರೆ ಭೀಮ ಸಾಯುವುದು ಹೇಗೆ, ಅವನು ಕೊಲ್ಲುವುದು ಹೇಗೆ? ಅದಕ್ಕೆ ಛದ್ಮ ಪ್ರಯೋಗತಃ ಇಮಂ ವಿನಿಹತ್ಯ ವೀರ್ಯಾತ್. ಮೋಸ ಮಾಡಿ ಕೊಲ್ಲಬೇಕು, ಬೇರೆ ಉಪಾಯ ಇಲ್ಲ. ಭೀಮನನ್ನು ಮೋಸ ಮಾಡಿ ಕೊಲ್ಲದೆ ಹೊರತು ಬೇರೆ ಉಪಾಯ ಇಲ್ಲ. ಛದ್ಮ ಪ್ರಯೋಗತಃ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೇ ಚ ವಿದದ್ಮ ಹೇತಾನ್. ಇನ್ನು ಉಳಿದವರನ್ನೆಲ್ಲರನ್ನ ಬಂಧನ ಮಾಡಿ ಅವ್ರನ್ನ ಒಂದು ಕಡೆ ಜೈಲಿನ ಕಾರಾಗೃಹದಲ್ಲಿ ಹಾಕಿಬಿಟ್ರೆ ತಾವು ಬಿದ್ದಿರ್ತಾವೆ, ಅವರೆಲ್ಲ ಬಿದ್ದಿರ್ತಾರೆ, ನಾವು ರಾಜ್ಯವನ್ನು ನಡೆಸ್ಲಿಕ್ಕೆ ಬರ್ತದೆ ಅಂತ ಹೇಳಿ, ಏವಂ ಕೃತೆ ನಿಹಿತ ಕಂಟಕ ಮತ್ಸ್ಯ ರಾಜ್ಯಂ ದುರ್ಯೋಧನಸ್ಯ ಹಿ ಭವೇನ್ನಹೈ ನ ತಥೋ ನ್ಯಥಾ ಸ್ಯಾತ್ ತಸ್ಮಿನ್ ಹತೆ ವಿನಿಪತೆ ಚ ಸುರೇಂದ್ರ ಸೂನೋ ಶೇಷಾ ಭವೇಯುರಪಿ ಸೋಬಲಿ ಪುತ್ರದಾಸಾಹ. ಆಗ ಏನು ವಿಚಾರ ಮಾಡಿದ್ದಾರೆ ಅಂದರೆ, ಇವರೆಲ್ಲ ಪಾಂಡವರಿಗೆ ವಿಷ ಹಾಕಿ ಕೊಂದುಬಿಡೋಣ ಅಂತ ಹೇಳಿ ಮೊದಲಿಗೆ ವಿಷವನ್ನು ಇವರಿಗೆ ಉಣಿಸಬೇಕು ಅಂತ ವಿಚಾರ ಮಾಡಿದ್ದಾರೆ. ಬಹಳ ವಿಚಿತ್ರ. ಅವರಿಗೆಲ್ಲ ಪಾಂಡವರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ಏನಂದರೆ, ನಮ್ಮಲ್ಲಿ ಒಂದು ಉತ್ಸವ, ನಾವೆಲ್ಲರೂ ಒಂದು ಕಡೆಗೆ ಹೋಗಿ ಪಾರ್ಟಿ ಮಾಡೋಣ, ಆರಾಮಾಗಿ ವಿಹಾರ ಮಾಡಿ ಊಟ ಮಾಡಿ ಚೆಂದ ಅಡಿಗೆ ಮಾಡಿ ಹಾಕ್ತೇವೆ ನಿಮಗೆ, ನೀವು ಊಟಕ್ಕೆ ಬರ್ರಿ ಅಂತ ತಾವೆಲ್ಲ ಆ ದುರ್ಯೋಧನಾದಿಗಳು ಹೇಳಿದ್ದಾರೆ. ಆಗ ಯುಯುತ್ಸು ಅಂದರೆ ಯಾರು? ಅವನು ಭೀಮನ ಅಣ್ಣ, ತಮ್ಮ, ಏನಾದರೂ ಸರಿ, ಸ್ವಲ್ಪ ಲೆಕ್ಕ ಹಿಂದೆ ಮುಂದೆ ನೋಡಬೇಕು. ಅವನು ಧೃತರಾಷ್ಟ್ರನ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ, ದಾಸಿಯಲ್ಲಿ ಹುಟ್ಟಿದ ನಿರ್ರತಿ. ಹಿಂದೆ ನಾನು ಹೇಳಿದ್ದೇನೆ, ಹಿಂದೆ ಇವನ ಅವತಾರ, ಇವನು ಹುಟ್ಟುವ ಸಮಯದಲ್ಲಿ ಹೇಗೆ ಇವನು ಹುಟ್ಟಿದ. ಧೃತರಾಷ್ಟ್ರನ ಮತ್ತು ದಾಸಿಯಲ್ಲಿ ಹುಟ್ಟಿದ ನಿರ್ರತಿ ಎಂಬವನೇ ಈಗ ಯೂತ್ಸು ಆಗಿ ಹುಟ್ಟಿದ್ದಾನೆ. ಆ ಯೂತ್ಸು ಒಳ್ಳೆಯವನು. ಅವನು ಹೇಳ್ತಾನೆ, ಭೀಮ ನೀವೆಲ್ಲ ಊಟಕ್ಕೆ ಹೋಗಬೇಡ್ರಿ, ಊಟದಲ್ಲೆಲ್ಲ ನಿಮಗೆ ವಿಷ ಹಾಕ್ತಾರೆ, ಆ ವಿಷವನ್ನು ತಿಂದು ನೀವೆಲ್ಲ ಸಾಯುವಂತೆ ಆಗ್ತದೆ, ಹಾಗಾಗಿ ಊಟ ಮಾಡಬೇಡ್ರಿ ಅಂದಾಗ ಭೀಮಸೇನದೇವರು ಏನು ಹೇಳಬೇಕು? ಅದಕ್ಕೆ ಕಜ್ಜಿ ಮಾಡ್ತೀವಿ, ವಿಷ ಹಾಕ್ತಾರ, ಹಾಕಲಿ, ಏನೂ ನನಗಾಗೋದಿಲ್ಲ, ಹಾಕಲಿ ಅವರೆಲ್ಲ ಅಂತ ಹೇಳಿ ತಾವು ಏನು ಮಾಡ್ತಾರೆ, ದೈತ್ಯರ ಜೊತೆಗೆ ಶುಕ್ರಾಚಾರ್ಯರ ಶಿಷ್ಯರೇನಿದ್ದಾರಲ್ಲ ದೈತ್ಯರು, ಅವ್ರ ಜೊತೆಗೆಲ್ಲ ಸಂಧಾನ ಮಾಡಿಕೊಳ್ತಾರೆ. ಅವರಿಗೆಲ್ಲ ಬೆಣ್ಣೆ ಮಸಕಗಳನ್ನು ಹೊಡೆದು, ಏನು ಕ್ಷೀರಸಾಗರದಲ್ಲಿ ಸಮುದ್ರ ಮಥನವಾಯಿತು, ದೊಡ್ಡದಾದ ಸಮುದ್ರ ಮಥನ ಆದಾಗ ಏನು ಹಾಲಾಹಲ ವಿಷ ಬಂದಿತ್ತೋ, ಆ ಹಾಲಾಹಲ ವಿಷ ಈ ಎಲ್ಲ ದೈತ್ಯರ ಕಡೆಗೆ ಇರ್ತದೆ. ಆ
ಇದ್ದ ವಿಷವನ್ನು ಬಹಳ ಸುರಕ್ಷಿತವಾಗಿ ರಕ್ಷಣೆ ಮಾಡಿಕೊಂಡು ಆ ವಿಷದ ವಾಸನೆ ಪಡೆದರೂ ಸಾಕು ಮನುಷ್ಯ ಭಸ್ಮ ಆಗಿ ಹೋಗ್ತಾನೆ. ಅಂಥ ವಿಷವನ್ನು ತಾವು ಚೆಂದಾಗಿ ರಕ್ಷಣೆ ಮಾಡಿಕೊಂಡು ಬಂದು ಅಡಿಗೆ ಮನೆಯಿಂದ ಎಲ್ಲ ಕಡೆಗೆ ಎಲ್ಲ ಅಡಿಗೆಗಳಲ್ಲಿ ವಿಷವನ್ನು ಹಾಕಿಸ್ತಾರೆ. ಹಾಕಿಸಿದಾಗ ಭೀಮಸೇನ ದೇವರು ಹೇಳಿದರು, ಒಂದು ಕರರ ಮೇಲೆ ನಾವು ಬರ್ತೇವೆ, ಎಲ್ಲರೂ ಊಟ ಮಾಡಲಿ ಬೇಡಂದಿಲ್ಲ, ಆದರೆ ನನ್ನ ಊಟ ಆದ ಥರವಾಗಿ ಅವರೆಲ್ಲ ಊಟ ಮಾಡಬೇಕು ಅಂದಾಗ ಭೀಮಸೇನ ದೇವರು ಮೊದಲಿಗೆ ಊಟಕ್ಕೆ ಕೂತಾಗ ಎಲ್ಲ ಮಾಡಿದ ಅಡಿಗೆಯನ್ನು ಒಬ್ಬರೇ ಅವ್ನು ಬಡಿಸಿದ ಅವರೊಬ್ಬರೇ ತಿಂದು ಮುಗಿಸ್ಬಿಟ್ರು. ಉಳಿದವರಿಗೆ ತಿನ್ನುವ ಪ್ರಸಂಗನೇ ಬರಲಿಲ್ಲ. ಆರಾಮಾಗಿ ಆ ದೊಡ್ಡ ಜಗದ್ಘ್ರಾಸಿಯಾದ ವಿಷ ಸಮುತ್ಥಿತವಾದಾಗಲೇ ಭೀಮಸೇನ ದೇವರು ಎಲ್ಲ ಕುಡಿದು ಹಾಕಿಬಿಟ್ಟಿದ್ರು. ಮುಖ್ಯ ಪ್ರಾಣದೇವರು ಆಗಲೇ ಏನಾಗಲಿಲ್ಲ, ಈ ವಿಷ ಏನಾಗಬೇಕು, ಆ ವಿಷನೇ ಇದು, ಏನೂ ಅವ್ರಿಗೆ ಸಮಸ್ಯೆನೇ ಆಗಲಿಲ್ಲ. ಶುಕ್ರೇಣ ಏವಂ ವಿಚಾರ್ಯ ವಿಷಮುಲ್ಬಣಂ ಅಂತಕಾಂಭಂ ಕ್ಷೀರೋದಧೇಹೇ ಮಥನಜಂ ತಪಸಾ ಗಿರೀಶಾತ್ ಶುಕ್ರೇಣ ಲಬ್ಧಂ ಉತ ಸುಬಲಾತ್ಮಜೇನ ಪ್ರಾಪ್ತಂ ಪ್ರದೋಷ್ಯ ಮರುದಸ್ತನಯಾ ಚಾದು. ಅವನು ಸೋಬಲಿ ಗಂಧಾರ ದೇಶದ ಇವನಾದ ಯಾರವನು ಶಕುನಿ, ಆ ಶಕುನಿ ಸಂಪಾದನೆ ಮಾಡಿದ್ದ ವಿಷವನ್ನು ಇವ್ರನ್ನೆಲ್ಲ ಸಂಹಾರ ಮಾಡಬೇಕು ಅಂತ. ಆದರೆ ಆ ವಿಷದಿಂದ ಮಿಶ್ರಿತವಾದ ಎಲ್ಲ ಅಡಿಗೆಗಳನ್ನು ಸಮ್ಮಂತ್ರ ರಾಜತನೈ ಧೃತರಾಷ್ಟ್ರಜೈಸ್ತತ್ ದತ್ತಂ ಸ್ವಸೂದ ಮುಖತೋ ಅಖಿಲ ಭಕ್ಷ ಭೋಜ್ಯೆ, ಎಲ್ಲ ಭಕ್ಷ ಭೋಜ್ಯಗಳನ್ನು ಒಬ್ಬರೇ ತಿಂದು ಹಾಕಿದ್ದಾರೆ. ಜ್ಞಾತ್ವಾ, ಇದನ್ನೆಲ್ಲ ತಿಳಿದಿದ್ದ ಯೂತ್ಸು, ಅದನ್ನೆಲ್ಲ ಯೂತ್ಸು ಗದಿತಂ ಬಲವಾನ್ಸ ಭೀಮಃ ವಿಷ್ಣೋರನುಗ್ರಹ ಬಲಾದ್. ಪರಮಾತ್ಮನ ಸದಾಕಾಲ ಅನುಗ್ರಹ ಇದ್ದ ಭೀಮಸೇನ ದೇವರಿಗೆ ಆ ವಿಷದ ಬಾಧೆ ಕಿಂಚಿತ್ತೂ ಆಗಲಿಲ್ಲ, ಏನೇನೇನೋ ಸಮಸ್ಯೆ ಆಗಲಿಲ್ಲ. ಆರಾಮಾಗಿ ಜೀರ್ಣವನ್ನು ಮಾಡಿಕೊಂಡಿದ್ದಾರೆ ಭೀಮಸೇನ ದೇವರು. ಸ್ವಲ್ಪ ನಾವು ಗುಳಿಗೆ ಆರಾಮಿಲ್ದಾಗ ಡಾಕ್ಟರ್ ಕೊಟ್ಟರೆ ಅದನ್ನು ಗುಳಿಗೆ ನುಂಗ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತೇವೆ, ಒದ್ದಾಡ್ತೇವೆ. ಅಂಥದ್ದು ವಿಷವನ್ನು ಏನು ನಮ್ಮ ಕಡೆಯಿಂದ ಸಾಧ್ಯ ಇದೆ? ಭೀಮಸೇನ ದೇವರ ಪರಾಕ್ರಮ ನೈಜ ಬಲ, ಸ್ವಾಭಾವಿಕವಾದ ಬಲ, ಪರಮಾತ್ಮನ ವಿಶೇಷ ಅನುಗ್ರಹ ಅನಾದಿ ಕಾಲದಿಂದೂ ಭೀಮಸೇನ ದೇವರ ಮೇಲಿದೆ. ಯಾವ ಸಮಸ್ಯೆಗಳು ಆಗಲಿಲ್ಲ. ಜೀರ್ಣೇ ವಿಷಯ ಕುಮತಯ, ತಿಂದ ಮೇಲೆ ಏನಾದರೂ ವಿಕಾರ ಆಗಬೇಕಲ್ಲ ಭೀಮನಿಗೆ. ನೋಡ್ತಾ ಇದ್ದಾರೆ, ಆಗ ಸಾಯ್ತಾನೆ, ಈಗ ಸಾಯ್ತಾನೆ, ಏನಾದರೂ ಬಂದು ಮೂರ್ಛೆಗೆ ಬೀಳುತ್ತಾನೆ. ಏನೇನೇನನ್ನು ವಿಕಾರ ಆಗದೆ ಇದ್ದದ್ದನ್ನು ಕಂಡು ಬಹಳ ಟೆನ್ಷನ್ ಆಯಿತು ಅವರಿಗೆ, ಬಹಳ ಸಮಸ್ಯೆ ಮಾಡಿಕೊಂಡ್ರು. ಕುಮತಯ ಪರಮಾಭಿ ತಪ್ತಾ ಪ್ರಾಸಾದ ಮಾಶು ವಿಧದ ಹರಿಪಾದ ತೋಗೆ, ಏನಪ್ಪ ಇವನನ್ನು ಮಾಡ್ಬೇಕಿನ್ನ, ನಾವಂತೂ ಬಲದಿಂದ ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವೇ ಅವನ ಕಡೆಯಿಂದ ಹೊಡೆಸ್ಕೊಂಡು ಒದ್ದಾಡಿ ಬಚಾವಾಗಿ ಬಂದರೆ ಸಾಕು ಅಂತಿರ್ತದೆ ಭೀಮನ ಅಷ್ಟು ಬಲ. ಹಾಗಾಗಿ ಅವನನ್ನು ಛದ್ಮ ಪ್ರಯೋಗದಿಂದ ಮೋಸ ಮಾಡಿಯಾಗಿ ವಿಷವನ್ನು ಕೊಲ್ಲೋಣ ಅಂತಂದರೆ ವಿಷದ ಊಟವನ್ನು ಆರಾಮಾಗಿ ತಿಂದು ಮುಗಿಸ್ಬಿಟ್ಟವನು. ಇನ್ನೂ ಸಮಸ್ಯೆ ಆಗಲಿಲ್ಲ ಅವನಿಗೆ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಬಹಳ ಆಲೋಚನೆಗೆ ಒಳಗಾಗಿ ಟೆನ್ಷನ್ ಮಾಡಿಕೊಂಡು ಒದ್ದಾಡ್ತಾ ಇದ್ದಾರೆ. ಇಷ್ಟು ಆಗಿದೆ. ಮತ್ತೊಮ್ಮೆ ಒಂದು ಮನೆಯನ್ನು ಕಟ್ಟಿಸಿದ್ದಾರೆ. ಗಂಗಾ ನದಿಯ ಎಲ್ಲಿ ಆಳವಾದ ಪ್ರದೇಶ ಇದೆಯಲ್ಲ ಅಂಥ ದಂಡೆಯಲ್ಲಿ ಆ ಮನೆಯನ್ನು ಕಟ್ಟಿ, ಆ ಮನೆಯಲ್ಲಿ ಕರೆದು ಅವ್ರನ್ನೆಲ್ಲ ಕಟ್ಟಿ ಮತ್ತೇನಪ್ಪ ಅಂದರೆ ಎತ್ತಿ ಅವ್ರನ್ನ ನದಿಯಲ್ಲಿ ಹಾಕಿ ಅವ್ರನ್ನ ಸಂಹಾರ ಮಾಡಿಬಿಡ್ಬೇಕು ಅಂತ ಮತ್ತೊಂದು ಪ್ಲ್ಯಾನ್ ಮಾಡಿದ್ದಾರೆ. ಆಗ ಎಲ್ಲರ ಕೊನೆಯಲ್ಲಿ ಭೀಮಸೇನ ದೇವರು ಮಲಗಿದ್ದಾರೆ. ಅವರಿಗೆ ಬಹಳ ಅನುಕೂಲ ಆಯಿತು. ಆ ಎಲ್ಲ ಪಾಶಗಳನ್ನು ಅಭಿಮಂತ್ರಣೆ ಮಾಡಿ ಭೀಮಸೇನ ದೇವರಿಗೆ ಕಟ್ಟಿ ಹಾಕ್ತಾರೆ. ಆಗಲೂ ಯೂತ್ಸು ಸೂಚನೆ ಮಾಡಿರ್ತಾನೆ, ಏನು ಸಮಸ್ಯೆ ಇಲ್ಲ ಭೀಮಸೇನ ದೇವರಿಗೆ. ಅದನ್ನು ಕಟ್ಟಿ ಪ್ರಮಾಣ ಕೋಟೆ ಸಹೇಲಯಾಗ ನೇದಂ ಜಗಜ್ಜೀವನ ದತ್ರ ಚಿತ್ರಂ ಅಂತ ನಾವು ಕೇಳ್ತೇವೆ, ದೇತ್ರ ಚಿತ್ರಂ. ಅದನ್ನು ಭೀಮಸೇನ ದೇವರನ್ನು ಗಂಗಾ ನದಿಯ ಎಲ್ಲ ಭೀಮಸೇನ ದೇವರು ಮಲಗಿದಾಗ ಕಟ್ಟಬೇಕು ಅಂತ ವಿಚಾರ. ಭೀಮಸೇನ ದೇವರಿಗೆ ಮಲಗು ಇಲ್ಲ, ನಿದ್ದೆ ಇಲ್ಲ ಅವರಿಗೆ. ಆ ನಿದ್ದೆಗೆ ಬೇಕಾದ ಗುಣ ಭೀಮಸೇನ ದೇವರಲ್ಲಿ ತಾಮಸ ಗುಣ ಏನಿದೆ ಅದಿಲ್ಲೇ ಇಲ್ಲ, ರಜೋಗುಣ ತಮೋಗುಣ, ಅದರಿಂದ ಅವರಿಗೆ ಸಮಸ್ಯೆನೇ ಇಲ್ಲ. ಹಾಗಾಗಿ ಅವರು ಮಲಗಿದಂತೆ ನಾಟಕ ಮಾಡಿದಾಗ ಕಟ್ಟಿದ್ದಾರೆ.
ಭಾರಿ ಮಂತ್ರಗಳಿಂದ ಆ ಮಂತ್ರವನ್ನು ಕಲಿತು ಮಂತ್ರದಿಂದ ಅಭಿಮಂತ್ರಣೆ ಮಾಡಿದಂತಹ ಆ ಪಾಶಗಳನ್ನು ಕಟ್ಟಿ ಅವರನ್ನು ಒಳಗೆ ಹಾಕಿದರೆ ಒಳಗೆ ಹೋಗಿದ್ದಾರೆ ತತ್ರ ಕೋಟಿಯೋಜನ ಗಭೀರ ಮುದಂ ವಿಹಾಹ್ಯ, ಕೋಟಿ ಯೋಜನದ ಒಳಗಡೆ ಹೋಗಿದ್ದಾರೆ. ಆ ಪಾಶಗಳು ಅವರಿಗೇನು ಚುಚ್ಚಲಿಲ್ಲ, ಆರಾಮಾಗಿ ಹೋಗಿದ್ದಾರೆ. ಅಲ್ಲಿ ಭಾರೀ ಅಮೃತ ರಸವನ್ನು ಕುಡಿದು ಭಾರಿ ಶಕ್ತಿವಂತರಾದಂತೆ, ಆ ರಸವನ್ನು ಕುಡಿದರೆ ಭಾರಿ ಶಕ್ತಿ ಬರಬೇಕು. ಇದನ್ನೆಲ್ಲ ಭೀಮಸೇನ ದೇವರು ಕಟ್ಟಿಸ್ಕೊಳ್ಬೇಕು ಯಾಕೆ, ತಿನ್ಬೇಕು ಯಾಕೆ? ಯೂತ್ಸು ಹೇಳಿದ್ದಾನಲ್ಲ, ಬಿಟ್ಬಿಟ್ರೆ ಆಯಿತು. ಯೂತ್ಸು ಹೇಳಿದ್ನಲ್ಲ, ಧೃತರಾಷ್ಟ್ರನ ಮಗ ಹೇಳಿದ, ಹೋಗಬೇಡ್ರಿ, ನಿಮಗೆ ವಿಷ ಅನ್ನ ಊಟಕ್ಕೆ ಹಾಕ್ತಾರೆ, ಊಟ ಮಾಡಿಸ್ತಾರೆ, ಅಲ್ಲಿ ಮನೆಗೆ ಕರೆದಿದ್ದಾರೆ ಅಂತ ಹೋದರೆ ಗಂಗಾ ನದಿಯಲ್ಲಿ ನಿಮ್ಮನ್ನು ಕಟ್ಟಿ ಒಗೆಯು ಪ್ಲ್ಯಾನ್ ಮಾಡಿದ್ದಾರೆ, ವಿಚಾರ ಮಾಡಿದ್ದಾರೆ, ಹೋಗಬೇಡ್ರಿ ಅಂತ ಎಲ್ಲ ಹೇಳಿ ಗೊತ್ತಾದ ಮೇಲೆ ಮತ್ತೆ ಬೇಕಂತ ಯಾಕೆ ಮಾಡಬೇಕು ಇವರೆಲ್ಲ? ಭೀಮಸೇನ ದೇವರು ಯಾಕೆ ಮಾಡಬೇಕು ಅಂತಂದರೆ, ದೋಷಾನ್ ಪ್ರದರ್ಶಯಿತುಮೇವ ವಿಚಿತ್ರ ವೀರ್ಯ ಪುತ್ರಾತ್ಮಜೇಶು ನೃಪರಂ ಪ್ರತಿಸುಪ್ತಮೀಕ್ಷ. ಅವರು ಎಷ್ಟು ನಮ್ಮ ಮೇಲೆ ದ್ವೇಷ ಇದೆ, ಅವರು ಎಷ್ಟು ದುಷ್ಟರಿದ್ದಾರೆ ಅಂತನೂ ಸಮಾಜಕ್ಕೆ ಜಗತ್ತಿಗೆ ತೋರಿಸಬೇಕೋ ಬೇಡೋ? ಇಷ್ಟೆಲ್ಲ ನಮ್ಮನ್ನು ದ್ವೇಷ, ನಮ್ಮನ್ನು ಅಸೂಯೆ ಮಾತ್ಸರ್ಯಗಳಿಂದ ನಮ್ಮನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡಿದವರನ್ನು ನಾನು ಕೊಂದಿದ್ದೇನೆ ಅಂತ ಜಗತ್ತಿಗೆ ತೋರಿಸ್ಬೇಕು. ಹಾಗಾಗಿ ಭೀಮಸೇನ ದೇವರು ಅವರಿಗೆ ಏನೂ ಸಮಸ್ಯೆ ಆಗೋದಿಲ್ಲ, ಆದರೆ ಅವರು ಮಾಡಿದ್ದಂತೂ ಮಹಾ ಅಪರಾಧ, ದ್ವೇಷ ಅಸೂಯೆ ಮಾತ್ಸರ್ಯಗಳಿಂದ ಮಾಡಿದ್ದು ಅಂತ ಸಮಾಜಕ್ಕೆ ತಿಳಿಸಬೇಕು ಅಂತನೋಕ್ಕಾಗಿ ಭೀಮಸೇನ ದೇವರು ಯೂತ್ಸು ಹೇಳಿದರೂ ಊಟ ಮಾಡಿದರು. ಯೂತ್ಸು ಹೇಳಿದರೂ ಆ ಗಂಗಾ ನದಿಯ ದಂಡೆಯಲ್ಲಿ ಇದ್ದ ಮನೆಯ ಆಳದಲ್ಲಿ ಹೋಗಿ ಅಂದರೆ ಆ ಮನೆಯಲ್ಲಿ ಕಟ್ಟಿಸಿಕೊಂಡು ತಾವು ಗಂಗಾ ನದಿಯಲ್ಲಿ ಅವರು ಬೀಳಿಸಿದ್ರು, ಇವರು ಬೀಳುವಂತೆ ಆದರು. ಶ್ರೀಮದಾಚಾರ್ಯದ ನಿರ್ಣಯವಾಗಿ ಕೊಡ್ತಾರೆ. ದೋಷಾನ್ ಪ್ರದರ್ಶಯಿತುಮೇವ ವಿಚಿತ್ರ ವೀರ್ಯ ಪುತ್ರಾತ್ಮಜೇಶು ನೃವರ ಸುಪ್ತಮೀಕ್ಷ ಬದ್ಧ್ವಾ ಅಭಿಮಂತ್ರಣ ದೃಢಯೇಹಿ. ಅಭಿಮಂತ್ರಿತವಾದಂತಹ ಆ ಮಂತ್ರಗಳಿಂದ ಅಭಿಮಂತ್ರಣೆ ಮಾಡಿ ಕೃತೈಸ್ತಂ ಪಾಶೇಹಿ ವಿಚಕ್ಷುರೂಪದೇ ಹರಿಪಾದ ಜಾಯಾಹ ತತ್ರ ತತ್ಕೋಟಿಯೋಜನ ಗಭೀರ ಗುದಂ ವಿಹಾಖ್ಯ ಭೀಮೋ ವಿಜೃಂಭಣತಃ ಏವ ವಿಸೃಜ್ಯ ಪಾಶಾನ್. ಅಲ್ಲಿ ಒಳಗೆ ಹೋಗಿದ್ದಾರೆ, ರಸವನ್ನು ಕುಡಿದಿದ್ದಾರೆ, ಅಮೃತ ರಸವನ್ನು, ಪಾಶಗಳನ್ನು ಬಿಚ್ಚಿಕೊಂಡಿದ್ದಾರೆ, ಮೇಲೆ ಆರಾಮಾಗಿ ಬಂದಿದ್ದಾರೆ. ಎಲ್ಲರಿಗೂ ಭೀಮ ಪಕ್ಷದವರಿಗೆ ಸಂತೋಷ, ಆನಂದ. ಇವರಿಗೆಲ್ಲ ಮತ್ತೆ ಸಮಸ್ಯೆ, ಏನಪ್ಪ ಇವನು ಭೀಮ ಸಾಯ್ತಾನೇ ಇಲ್ಲ ಅಂತ ಹೇಳಿ ಮತ್ತೆ ಸಮಸ್ಯೆಯಾಗಿದೆ. ಹರ್ಷಂ ತಸ್ತೌ ಅನಂತ ಗುಣ ವಿಷ್ಣು ಪದಾತಿ ಆರ್ಧಾಹ. ಮತ್ತೊಂದು ವಿಚಾರ ಮಾಡಿದ್ದಾರೆ ಕೊಲ್ಲಿಕ್ಕೆ. ಭೀಮನ ಸಂಹಾರ ಮಾಡೋದಕ್ಕೆ ಅವರು ವಿಚಾರ ಮಾಡಿದ್ದಷ್ಟಿಷ್ಟಲ್ಲ. ತಾವು ತಂವೀಕ್ಷ ದುಷ್ಟ ಮನಸಃ ಅತಿ ವಿಭಿನ್ನ ಚಿತ್ತಾ ಸಮ್ಮಂತ್ರ್ಯ ಭೂಯ ಉರುನಾಗ ಗಣಾನ್ ಅಥಷ್ಟೌ. 8 ನಾಗಗಳನ್ನು, ಭಾರಿ ವಿಷ, ಕಣ್ಣಿನಲ್ಲಿ ವಿಷ ಇದೆ, ಮೈ ತುಂಬು ವಿಷ ಇದೆ, ಕಡದ್ರೇ ಸಾಯಬೇಕಾಗಿಲ್ಲ, ನೋಡಿದರೂ ಸಾಯುವಂತಹ ಸರ್ಪಗಳು ಅವೆಲ್ಲ. 8 ಸರ್ಪಗಳನ್ನು ತಂದಿದ್ದಾರೆ. ಶುಕ್ರೋಕ್ತ ಮಂತ್ರ ಬಲತಃ, ಶುಕ್ರಾಚಾರ್ಯರು ಕೊಟ್ಟ ಮಂತ್ರಗಳನ್ನು ಹೇಳಿ ಪುನಃ ಆಹ್ವಯಿತ್ವ, ಆ ಒಬ್ಬ ಸೂತನನ್ನು ಕರೆದು ಎಲ್ಲಿ ಭೀಮಸೇನರು ಮಲಗಿದ್ದಾರೋ ಮಲಗಿದ್ದ ಸ್ಥಳದಲ್ಲಿ ಈ ಹಾವುಗಳನ್ನು 8 ಹಾವುಗಳನ್ನು ಬಿಡಿಸಿದ್ದಾರೆ. ಕಚ್ಚಿ ಭೀಮ ಸಾಯಬೇಕು ಅಂತ ಹೇಳಿ. ಭಾರಿ ವಿಷಪೂರಿತವಾದ ಹಾವುಗಳು. ಅತ್ಯಂತ ದುಷ್ಟ ಮನಸ್ಕರಾದಂತಹ ಈ ಎಲ್ಲ ಕೌರವರು ಭೀಮನನ್ನು ಕೊಲ್ಲಬೇಕು ಅಂತ ಸುಪಂಚರಾನ್ ಸ್ವಸೂತೆ ದುರ್ಯೋಧನೇನ ಪೃಥಮಂತ್ರ ಬಲೋಪ ಹೂತಾಂಸ್ತತ್ಸಾರಥಿ ಫಣಿಗಣಾನ್ ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತ ಉರಸ್ಯ. ಭೀಮಸೇನ ದೇವರು ಮಲಗಿದಂತೆ ನಾಟಕ ಮಾಡಬೇಕು. ಮತ್ತೆ ಇವರು ಹಾವುಗಳನ್ನು ಬಿಟ್ಟಿದ್ದಾರೆ. ಬಂದು ಎದೆ ಮೇಲೆಲ್ಲ ಹಾವು ಕುತ್ತು ಇನ್ನೇನು ಕಚ್ಚಬೇಕು ಅಂತ ಕಚ್ಚಿದ್ರೆ ಹಾವುಗಳೆಲ್ಲ ಹಲ್ಲು ಮುರಿದುಕೊಂಡು ಬಿದ್ದಿವೆ ಅಂತೆ. ಅಷ್ಟು ವಜ್ರಕಾಯ ಭೀಮಸೇನ ದೇವರು. ಹಾವು ಕಚ್ಚಿದ್ರೆ ಹಾವಿನ ಹಲ್ಲೇ ಮುರಿದು ಹೋಗಿದೆ, ಬಿದ್ದು ಬಿಟ್ಟಿವೆ. ಬಿದ್ದಾಗ ಹಾವುಗಳೆಲ್ಲ ತಳಗೆ ಬಿದ್ದಾಗ ಭೀಮಸೇನ ದೇವರು ಮಲಗಿದಾಗ ನಾವು ಹೀಗೆ ಹಾಗೆ ಕೈ ಚಾಚ್ತೇವೆ, ಕಾಲು ಚಾಚ್ತೇವಲ್ಲ, ಹಾಗೆ ಹೀಗೆ ಕೈ ಮಾಡಿದರೆ 4 ಹಾವು ಸತ್ತು ಹೋಗೋದು.
ಕೈಯನ್ನು ಹೀಗೆ ಹಾವಿನ ಮೇಲೆ ಹಾಕಿದಾಗ ಹಾವುಗಳು ಸತ್ತೇ ಹೋಗಿದ್ದು, ಈ ಕೈ ಹಾಕಿದರೆ ಈ ಕಡೆ ಸತ್ತೋಯ್ತು. ಹಾಗೆ ಅವನು ಸೂದನು ಸತ್ತೋದ. ಯಾರು ಬಂದು ಈ ಹಾವುಗಳನ್ನು ಬಿಟ್ಟಿದ್ದ ಅಲ್ಲೇ ಇದ್ದ, ಅವನು ಸತ್ತು ಹೋಗ್ಬಿಟ್ಟ. ಕ್ಷಿತ್ವಾ ಸುದೂರ ಉರು ನಾಗಗಣಾನಥಷ್ಟೋ ತದ್ವಂಶಜಾಂಸ ವಿನಿಹಿತ್ಯ ಪಿಪೀಲಿಕಾವತ್. ನಾವು ನೊಣ ಅಥವಾ ಸೊಳ್ಳೆಗಳು ಇವುಗಳನ್ನು ಕೊಲ್ತೇವಲ್ಲ, ಹೀಗೆ ಹೊಡೆದು ಸತ್ತು ಹೋಗ್ತದೆ. ಹಾಗೆ ಹಾವುಗಳು ಸತ್ತು ಹೋದುವಂತೆ. ಪಿಪೀಲಿಕಾವತ್ ಜಗ್ನೇಶ ಸೂತಂ ಅಪಹಸ್ತತ ಏವ ಭೀಮಃ ಸುಶ್ವಾಪ ಪೂರ್ವದನೂತ್ಥಿತ ಏವ ತಲ್ಪ. ಮತ್ತೆ ಮರುದಿನ ಏಳಬೇಕು, ಹಾಗೆ ಆರಾಮಾಗಿ ಎದ್ರು, ಏನೇನು ಸಮಸ್ಯೆ ಆಗಲಿ. ಏನು ಭೀಮಸೇನದೇವರು ಪರಾಕ್ರಮ! ವಿಷವನ್ನು ಉಣಿಸಿದ್ದಾರೆ, ಉಂಡಿದ್ದಾರೆ. ಪಾತಾಳಕ್ಕೆ ಬೀಳುವಷ್ಟು ದೊಡ್ಡದಾದ ಆಳವಾದ ಸ್ಥಳದಲ್ಲಿ ಹಾಕಿದ್ದಾರೆ, ಪಾಶಗಳನ್ನು ಕಟ್ಟಿ ಅದರಲ್ಲಿ ಹೋಗಿ ಆರಾಮಾಗಿ ರಸವನ್ನು ಕುಡಿದು ಬಲಿಷ್ಠರಾಗಿ ಮತ್ತೆ ಪುನಃ ಮೇಲೆ ಬಂದಿದ್ದಾರೆ. ಹಾವುಗಳಿಂದ ಕಚ್ಚಿಸಿ ಅವರನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡಿದರು. ಹಾವುಗಳು ಕಚ್ಚಿದ್ರೆ ಏನೂ ಆಗಲಿಲ್ಲ, ಹಾವುಗಳನ್ನೇ ಆರಾಮಾಗಿ ಕೊಂದು ಹಾಕಿದ್ದಾರೆ, ಸತ್ತು ಹೋಗಿವೆ. ಇಷ್ಟೆಲ್ಲ ನೋಡಿ ಅವರಿಗೆ ಸಹನ ಆಗಲಿಲ್ಲ. ಬಬ್ಬಬ್ಬಬ್ಬ, ಭಯಾನಕ ಪರಾಕ್ರಮಪ್ಪ ಇವ್ರದು. ತತ್ತಸ್ಯ ನೈಜ ಬಲಮ ಪ್ರತಿಗಮ್ ನಿರೀಕ್ಷ. ಎಲ್ಲರಿಗೆ ಹೊಟ್ಟೆ ಉರಿತಾ ಇದೆ. ವಿಷ ಕುಡಿಸಿದ್ದು ಭೀಮಸೇನದೇವರಿಗೆ, ಆದರೆ ವಿಷ ಉಂಡ ಏನು ಪ್ರತೀಕಾರ, ಏನು ಬಾಧೆ ಆಗಬೇಕು, ಏನು ಸಮಸ್ಯೆ ಆಗಬೇಕು, ಎಲ್ಲ ಕೌರವರಿಗೆ ಆಗ್ತಾ ಇದೆ. ಸಹನೆ ಆಗ್ತಾ ಇಲ್ಲ, ಒಂದು ಕಡೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಭೀಮಸೇನದೇವರು ಬಲವನ್ನು ಕಂಡು, ಪರಾಕ್ರಮವನ್ನು ಕೊಂಡು ಏನಾದರೂ ಕೊಲ್ಲಬೇಕು ಅಂತ ಪ್ರಯತ್ನ, ಆರಾಮಾಗಿ ಇವರಿದ್ದಾರೆ, ಏನು ಸಮಸ್ಯೆನೇ ಆಗ್ತಾ ಇಲ್ಲ. ಇಷ್ಟು ನೈಸರ್ಗಿಕವಾದ ಬಲವನ್ನು ಕೊಂಡು ಬಹಳ ಸಮಸ್ಯೆಗೊಂಡು ತತ್ತಸ್ಯ ನೈಜ ಬಲ ಮಪ್ರತಿಮಂ ನಿರೀಕ್ಷ ಸರ್ವೇ ಕ್ಷಿತೀತನಯಾಧಿಕಂ ವಿಷೇದು. ಬಹಳಷ್ಟು ಸಮಸ್ಯೆ ಮಾಡಿಕೊಂಡಿದ್ದಾರೆ. ನಿಶ್ವಾಸತೋಥ ದರ್ಶನಾದಥ ಭಸ್ಮ ಈಶಾಂ. ಅಲ್ರಿ, ಈ ಹಾವುಗಳು ಶ್ವಾಸ ಬಿಟ್ಟರೆ ಸತ್ತು ಹೋಗ್ತವೆ, ಹಾವುಗಳನ್ನು ನೋಡಿದರೆ ಸತ್ತು ಹೋಗ್ತಾರೆ ಮನುಷ್ಯರು. ಅಂಥದ್ದು ಏನಿದು ಭೀಮನಿಗೆ ಏನೂ ಆಗಲೇ ಇಲ್ಲಲ್ಲ. ಅಂದರೆ ಹಾವಿಗೆ ಶಕ್ತಿ ಇದ್ದಿದ್ದಿಲ್ಲೋ, ನಾವು ಕೇಳಿದ ಸುಳ್ಳು, ಭೀಮನಿಗೇನು ವಿಕಾರ ಆಗದಿದ್ದರೆ ಏನು ಮಾಡ್ಬೇಕು ನಾವು ಅಂತ ಹೇಳಿ ಭಸ್ಮ ಏಷಾಂ ಭೂಯಾ ಸುಹುರೇವದ ಭುವನಾನಿ ಚತೆ ಮೃಷಾಸನ್. ಎಲ್ಲ ಕೇಳಿದ್ದೆಲ್ಲ ಸುಳ್ಳಾಯ್ತಲ್ಲ ಹಾಗಾದರೆ ಅಂತ ಹೇಳಿ ಭಯಾನಕ ಸಮಸ್ಯೆ. ಇಷ್ಟು ಬಲ ಇದ್ದ, ಸಾಮರ್ಥ್ಯ ಇದ್ದ ವ್ಯಕ್ತಿಯನ್ನು ನಾವು ಹಿಂದೆ ನೋಡಿಲ್ಲ, ಕೇಳಿಲ್ಲ. ಭೀಮನ ಪರಾಕ್ರಮ ಅಂದರೆ ಏನು ಭಯಂಕರ ಇದು ಅಲ್ಲ. ಹಿಂದೆ ನಾವು ನೋಡಿದ್ದೇವಲ್ಲ, ಹಿರಣ್ಯಕಶ್ಯಪುವಿನ ಮಗ ಪ್ರಹ್ಲಾದನಿಗೂ ಎಲ್ಲ ಸಮಸ್ಯೆ ಕೊಟ್ಟರಲ್ಲ. ಬೆಟ್ಟದ ಮೇಲಿಂದ ಒಗೆದ್ರು, ಹಾವುಗಳಿಂದ ಕಚ್ಚಿದ್ರು, ವಿಷವನ್ನು ಕುಡಿಸಿದ್ರು, ಇವೆಲ್ಲ ಮಾಡಿದ್ರು ಇಲ್ಲ. ಮಾಡಿದಾಗ ಆ ಪ್ರಹ್ಲಾದ ಆರಾಮ ಬದುಕಿದ್ನಲ್ಲ, ಏನು ಸಮಸ್ಯೆ ಆಗಲಿಲ್ಲಲ್ಲ. ಭೀಮನಿಗೆ ಪ್ರಹ್ಲಾದನಿಗೆ ಸಾಮ್ಯ ಹೇಳಬೇಡ್ರಿ, ಭೀಮನಿಗೆ ಪ್ರಹ್ಲಾದನಿಗೆ ಸಾಮ್ಯ ಹೇಳಬೇಡ್ರಿ. ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೆ ಶ್ರೀಮದಾಚಾರ್ಯ ಇಡೀ ಸಪ್ತಮ ಸ್ಕಂದ ಭಾಗವತಕ್ಕೆ ನಿರ್ಣಯ ಕೊಟ್ಟು ಬಿಡುತ್ತಾರೆ 2 ಶಬ್ದಗಳಲ್ಲಿ. ಭೀಮನ ಬಲ ನೈಸರ್ಗಿಕವಾದ ಬಲ. ದೇವರನ್ನ ಎಂದೂ ಕೇಳಲಿಲ್ಲ, ಬೇಡಲಿಲ್ಲ ಅವರು. ಈ ವಿಷದಿಂದ ನನ್ನನ್ನು ರಕ್ಷಣೆ ಮಾಡ್ರಿ, ಈ ಪಾಶದಿಂದ ನನ್ನ ರಕ್ಷಣೆ ಮಾಡಪ್ಪ ಭಗವಂತ, ಈ ಹಾವುಗಳಿಂದ ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಯಾವತ್ತಿಗೂ ಹುಟ್ಟಿದಾಗಿಂದ ತಾವು ಈ ದೇಹವನ್ನು ಬಿಟ್ಟು ಮತ್ತೆ ಪರಂಧಾಮಕ್ಕೆ, ಅಥವಾ ಯಾವಾಗಲೂ ಭೂಮಿಯಲ್ಲಿ ಅವತಾರ ಮಾಡಿದಾಗಲಿ ಮೇಲಿದ್ದಾಗಲಿ ಬದುಕುವುದಕ್ಕಾಗಿ ದೇವರನ್ನ ಎಂದೂ ಸ್ತೋತ್ರ ಮಾಡಿದವರಲ್ಲ, ಬದುಕುವುದಕ್ಕಾಗಿ ದೇವರನ್ನ ಎಂದೂ ಆರಾಧನೆ ಮಾಡಿದವರಲ್ಲ. ವಿದ್ಯೋಪಜೀವನವನ್ನು ಮಾಡಿಕೊಂಡು ಎಂದೂ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡವರಲ್ಲವರು. ಯಾಕೆ? ಭಾಗವತ ಉಚ್ಚವಾದ ಧರ್ಮವನ್ನು ಪರಿಪಾಲನೆ ಮಾಡುವುದರಲ್ಲಿ ಅಗ್ರೇಸರರಾದವರು ಭೀಮಸೇನ ದೇವರು. ಪ್ರತಿ ಹಂತಕ್ಕೂ ದೇವರನ್ನು ಪ್ರಾರ್ಥನೆ ಮಾಡಿದ್ದಾನೆ ಪ್ರಹ್ಲಾದರಾಜ. ಎತ್ತಿ ಬಿಸಾಕದಾಗ, ಹಾವನ್ನು ಕಚ್ಚಿಸಿದಾಗ, ವಿಷವನ್ನು ಕುಡಿಸಿದಾಗ, ಸಮುದ್ರದಲ್ಲಿ ಹಾಕಿದಾಗ, ಬೆಂಕಿಯಲ್ಲಿ ಹಾಕಿದಾಗ, ಎಲ್ಲ ಕಡೆಗೂ ಕೂಡ ರಕ್ಷಣೆ ಮಾಡಬೇಕು. ತನಯೇಪಿ ಹಿರಣ್ಯಕಸ್ಯ ಕಿಂ ದೃಷ್ಟಂ ಕಿಮು ಸ್ಮ ತನಯೇಪಿ ಹಿರಣ್ಯಕಸ್ಯ. ಹಿರಣ್ಯಕಶ್ಯಪುನ ಮಗನಾದಂತಹ ಹಿರಣ್ಯಕಶ್ಯಪುನ ಮಗನಾದ ಪ್ರಹ್ಲಾದನಿಗೂ ಮತ್ತು ಭೀಮನಿಗೂ ಸಾಮ್ಯವನ್ನು ಹೇಳುವ ಏನೇನೂ ಸಮಸ್ಯೆ, ಸಾಮ್ಯವನ್ನು ಹೇಳತಕ್ಕದ್ದೇ ಅಲ್ಲ. ಯಾಕೆ? ಸ್ವಾತ್ಮಾವನಾರ್ಥಮಧಿಕಂ ಸ್ತುತಿಮೇವ ಕೃತ್ವಾ. ತಾನು ಬದುಕಬೇಕು ಅಂತ ಹೇಳಿ ದೇವರನ್ನು ಕುರಿತು ಸ್ತೋತ್ರ ಮಾಡಿದ್ದಾನೆ, ಪ್ರಾರ್ಥನೆ ಮಾಡಿದ್ದಾನೆ. ವಿಷ್ಣೋ ಸ ದೈತ್ಯತನಯೋ ಹರಿಣಾವಿತೋ ಭೂತ್ ನತ್ತೋರಸಂ ಬಲಮಮುಷ್ಯ ಸ ಕೃಷ್ಯತೆ ಹಿ ವೃತ್ತೇ ಬಲಾತ್ ಸ ಪಿತುರೋರಸಮಸ್ಯ ವೀರ್ಯ.
ಎರಡು ಪ್ರಶ್ನೆ. ಒಂದು ಪ್ರಶ್ನೆ, ಭೀಮ ಪ್ರಹ್ಲಾದ ಒಂದೇ ಅಲ್ಲ, ಬಲ ಒಂದೇ ಅಲ್ಲ. ಯಾಕೆ? ಎಲ್ಲ ಸಮಯದಲ್ಲಿಯೂ ದೇವರ ಭಕ್ತ, ಆದರೆ ಭೀಮಸೇನ ದೇವರಷ್ಟು ದೇವರ ಭಕ್ತರಲ್ಲ. ಬಲಿಷ್ಠ, ಭೀಮಸೇನ ದೇವರಷ್ಟು ಬಲಿಷ್ಠನಲ್ಲ. ಯಾಕೆ? ಭೀಮಸೇನ ದೇವರು ತಮ್ಮನ್ನು ತಾವು ಉಳಿಸಿಕೊಳ್ಳುವುದಕ್ಕಾಗಿ ದೇವರನ್ನು ಸ್ತೋತ್ರ ಮಾಡಿದವರಲ್ಲ, ತಮ್ಮ ನೈಜವಾದ ಬಲನೇ ಅಷ್ಟಿತ್ತು. ದೇವರ ತನ ಹೋಗುವುದೇ ಕಾರಣಿಲ್ಲ, ದೇವರ ಅನುಗ್ರಹದಿಂದಲೇ ಬಂದಿದೆ, ಇಲ್ಲಂತಿಲ್ಲ. ಆದರೆ ಬದುಕುವುದಕ್ಕಾಗಿ ದೇವರನ್ನು ಎಂದು ಕೇಳಲಿಲ್ಲ ಅವರು. ಇದು ಭೀಮಸೇನ ದೇವರ ಅತ್ಯಂತ ಬಲಿಷ್ಠರು. ಭೀಮಸೇನ ದೇವರು ಅತ್ಯಂತ ಬಲಿಷ್ಠರು ಅಂತ ತಿಳಿಯುತ್ತದೆ. ನತ್ವೋರು ಸಂಬಲ ಮಮುಷ್ಯಸ ಕೃಷ್ಯತೆ ಹಿ ಭೃತ್ಯೈರ್ಬಲಾತ್ಸ ಪಿತುರೌರ ಸಮಸ್ಯ ವೀರ್ಯಂ ನೈಸರ್ಗಿಕಂ ಪ್ರಿಯಮಮಂ. ದೇವರನ್ನ ಒಲಿಸಿಕೊಳ್ಳುವುದು ಇದು ದೇವರು ಮಾಡಿದ ಅನುಗ್ರಹ. ಇದು ಅನಾದಿ ಕಾಲದಿಂದ ಮಾಡ್ತಾ ಬಂದಿದ್ದಾನೆ ಭಗವಂತ. ನೈಸರ್ಗಿಕಂ ಪ್ರಿಯಮಿಮಂ ಪ್ರವದಂತಿ ವಿಪ್ರಾಹ ವಿಷ್ಣು ನಿತಾಂತಮಪಿ ಸತ್ಯಮಿದಂ ಧ್ರುವಂ ಹಿ. ದೇವರಲ್ಲಿ ಅತ್ಯಂತ ಪ್ರಿಯರಾದವರು, ದೇವರಿಗೆ ಅತ್ಯಂತ ಪ್ರಿಯರಾದವರು ಮುಖ್ಯ ಪ್ರಾಣದೇವರು. ಸ್ವಾಭಾವಿಕವಾದ ಬಲ ಇದ್ದವರು ಮುಖ್ಯ ಪ್ರಾಣದೇವರು. ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ದೇವರನ್ನು ಎಂದಾದರೂ ಪ್ರಾರ್ಥನೆ ಮಾಡಿದವರ ಅಲ್ಲ. ಹಾಗಾಗಿ ಇದು ಅತ್ಯಂತ ಸತ್ಯವಾದದ್ದು. ಹಾಗಾಗಿ ಆ ಕಥೆಗೂ ಈ ಕಥೆಗೂ ಸಾಮ್ಯ ಇಲ್ಲ. ಕಥೆಯಲ್ಲಿ ಪಾತ್ರರಾದ ಪ್ರಹ್ಲಾದನಿಗೂ ಭೀಮನಿಗೂ ಸಾಮ್ಯ ಹೇಳಬಾರದು ಅಂತ ಹೇಳಿ ತಿಳಿಸಿ, ಇಷ್ಟು ಆದ ಮೇಲೆ ಭಯಂಕರ ಸಮಸ್ಯೆ ಮಾಡಿಕೊಂಡು ಕೃಷ್ಣ ಮತ್ತು ಭೀಮನ ಮೇಲೆ ಅತಿಯಾದ ದ್ವೇಷವನ್ನು ಕಾರ್ತಾರೆ ಈ ಕೌರವರು. ಬಹಳ ದ್ವೇಷ ಕಾಡ. ಕೃಷ್ಣಕ್ಕಿಲೇಶ ಸಹ ಯದುಷು ಪ್ರಜಾತಃ ಸೋಸ್ಯಾಶ್ರಯ ಕುರುತ ತಸ್ಯ ಬಹುಪ್ರತೀಪಂ. ಎರಡು ವಿಭಾಗ ಆಗಿಬಿಡ್ತು. ಭೀಮಸೇನ ದೇವರನ್ನ ಸಂಹಾರ ಮಾಡಬೇಕು, ಕೊಲ್ಲಬೇಕು ಅಂತ ಮಹಾಪ್ರಯತ್ನ ಮಾಡಿದರು ಕೌರವರು. ಭೀಮಸೇನ ದೇವರಿಗೆ ಏನೂ ಕೂದಲು ಆಚೆ ಈಚೆ ಆಗಲಿಲ್ಲ. ಎಷ್ಟು ಪ್ರಯತ್ನ ಮಾಡ್ತಾ ಇದ್ರು, ಎಲ್ಲ ಪ್ರಯತ್ನದಿಂದ ಆರಾಮಾಗಿ ಎದ್ದು ಬರ್ತಾ ಇದ್ರು. ಅವರ ಪ್ರಯತ್ನ ವಿಫಲ ಮಾಡ್ತಾ ಇದ್ರು. ಇದು ಭೀಮಸೇನ ದೇವರ ಸಾಮರ್ಥ್ಯ. ಇನ್ನು ಆ ಭೀಮ ಇದ್ದಂತೆ ಕೃಷ್ಣನೂ ಒಬ್ಬನಿದ್ದ ಸಮಸ್ಯೆಯನ್ನು ಮಾಡುವನು. ಹಾಗಾಗಿ ಭೀಮಕೃಷ್ಣರನ್ನ ಏನಾದರೂ ಮಾಡಿ ಸಂಹಾರ ಮಾಡಬೇಕು ಅಂತ ಹೇಳಿ ಉಳಿದೆಲ್ಲ ದೈತ್ಯರು ಜರಾಸಂಧನ ಜೊತೆಗೆ ಮೀಟಿಂಗ್ ಮಾಡಿ, ಜರಾಸಂಧನ ಜೊತೆಗೆ ಮಾತನಾಡಿಕೊಂಡು ಯುದ್ಧವನ್ನು ಆಡಿ ಅವರನ್ನು ಕೊಂದು ಹಾಕೋಣ ಅಂತ ಮತ್ತೆ ಪ್ರಯತ್ನ. ಆಗ ದುಷ್ಟರೆಲ್ಲ ಕೃಷ್ಣನ ದ್ವೇಷವನ್ನು ಮಾಡೋರು, ಭೀಮನ ದ್ವೇಷವನ್ನು ಮಾಡೋರೆಲ್ಲ ಜರಾಸಂಧನ ಪಕ್ಷಕ್ಕೆ ಹೋಗಿದ್ದಾರೆ. ಯುದ್ಧವಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಇಷ್ಟು ಕಥೆ ನಡೀತಾ ಇದೆ. ಇಲ್ಲಿಗೆ ಇವತ್ತಿಗೆ ಈ ಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.